ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತಿನ ವೀಡಿಯೋನಲ್ಲಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆ ಏನು ಶೇರ್ ಮಾಡ್ಕೊತಾ ಇದ್ದೀನಿ ಅಂತಂದರೆ, ನಾನು ಈಗ ಸ್ವಲ್ಪ ದಿನದಲ್ಲಿ ಕೆಲವೊಂದು ಮೆಟೀರಿಯಲ್ಗಳನ್ನ ತೊಗೊಬಂದಿದ್ದೀನಿ. ಅಂದರೆ ನಾನೇನು ತುಂಬ ಜಾಸ್ತಿ ತೊಗೊಬಂದಿಲ್ಲ ಫ್ರೆಂಡ್ಸ್, ನಾನು ಸ್ವಲ್ಪ ಅಂದರೆ ಇವಾಗ ನಾನು ಒಂದು ಶಾಪ್ ಇಟ್ಕೊಂಡಿದ್ದೀನಿ ಅಂತ ಅಂದರೆ ನಾನು ಒಂದೊಂದಕ್ಕೂ ಓಡೋಗೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ನೀವೇನಾದರೂ ಅಥವಾ ಮನೇಲಿ ಸ್ಟಿಚ್ ಮಾಡ್ತಾಯಿದ್ರು ಕೂಡ, ಶಾಪಲ್ಲಿ ಸ್ಟಿಚ್ ಮಾಡ್ತಿದ್ರು ಕೂಡ ನಿಮಗೆ ಬೇಸಿಕ್ ಬೇಕಾಗಿರುವಂಥ, ಇವಾಗ ನಾವು ಟಾನ್ಗಟ್ಟಲೆ ಲೈನಿಂಗ್ ಎಲ್ಲ ತಂದು ಇಟ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಬಿಸ್ನೆಸ್ಸಾಗಿ ಸ್ಟಾರ್ಟ್ ಮಾಡಿ ನಾವು ಟಾನ್ಗಟ್ಟಲೆ ನಾವು ಲೈನಿಂಗ್ ಆಗಲಿ ದುಡ್ಡಿದ್ರೆ ಖಂಡಿತವಾಗೂ ತೊಗೋಬೋದು. ಆದರೆ ನಾನು ಅಷ್ಟು ಅಂದರೆ ಇನ್ವೆಸ್ಟ್ ಮಾಡೋಕ್ಕೆ ಅಮೌಂಟ್ ಇಲ್ಲ ನನ್ನ ಹತ್ರ. ಹಂಗಾಗಿ ಸ್ವಲ್ಪ ನಾನು ಅಮೌಂಟ್ ಈಗ ಒಂದೊಂದು ಎರಡೆರಡು ಕಲರ್ ತರೋಕ್ಕಾಗಲ್ಲ. ತೊಗೊಂಡ್ರೆ ನಮಗೆ ಯೂಸ್ ಆಗಂಗೆ, ಇಲ್ಲಾಂದರೆ ಒಂದು 10-12 ಕಲರ್ ಆದರೂ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಆವಾಗಲೇ ನಮಗೂ ಕೂಡ ಒಂದು ವರ್ಕೌಟ್ ಅನ್ನೋದು ಆಗ್ಬಿಡುತ್ತಲ್ವಾ ಅಲ್ವಾ. ಈಗ 1-2 ಅದೇನು ಚೆನ್ನಾಗಿರುತ್ತೆ. ಈಗ ನಮ್ಗೆ 1-2 ಕಲರ್ ತಂದಿರ್ತೀವಿ, ನಮಗೆ ನೆಕ್ಸ್ಟ್ ಅದೇ ನಮಗೆ ಬ್ಲೌಸ್ಗಳು ಬರ್ತವೆ ಅದೇ ಕಲರು ಅಂತ ಏನು ಗೊತ್ತಿರುತ್ತಲ್ವಾ. ಹಂಗಾಗಿ ಏನೇನು ತಂದೆ ಅಂತ ಇವತ್ತಿನ ವಿಡಿಯೋನಲ್ಲಿ ಶೇರ್ನ ಮಾಡ್ಕೋತೀನಿ. ನೀವು ಹೊಸ್ದಾಗಿ ಈ ಥರ ಮನೆಯಲ್ಲಿ ಟೈಲರಿಂಗ್ ಮಾಡ್ತಾಯಿದ್ರೆ ಅಥವಾ ಮನೆ ಶಾಪಲ್ಲಿ ಹೊಸ್ದಾಗಿ ಓಪನ್ ಮಾಡಿದರೆ ಖಂಡಿತವಾಗ್ಲೂ ನೀವು ಈ ಥರ ಫಸ್ಟಿಗೆ ಒಂದು 5,000 ಆಗ್ಬೋದು ಫ್ರೆಂಡ್ಸ್. ಫಸ್ಟಿಗೆ ನೀವು ಏನೇನೆಲ್ಲ ತಂದಿಟ್ಕೋಬೋದು, ನಿಮಗೆ ಏನೇನೆಲ್ಲ ಯೂಸ್ ಆಗುತ್ತೆ ನಂಗೆ ಆ ಥರ ವೀಡಿಯೋಸ್ನ ನಾನು ಇವತ್ತು ನಿಮಗೆ ಮಾಡ್ತಾಯಿದ್ದೀನಿ. ಈಗ ಹೊಸ್ದಾಗಿ ಟೈಲರಿಂಗ್ ಏನಾರು ಸ್ಟಾರ್ಟ್ ಮಾಡಿರೋರ್ಗೂ ಕೂಡ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಇದು ತಿಳ್ಕೊಳ್ಳಿ. ಇವಾಗ ನಾವು ಇಷ್ಟು ಟೈಲರಿಂಗಲ್ಲಿ ಇಷ್ಟು ಎಕ್ಸ್ಪೀರಿಯೆನ್ಸ್ ಇದ್ದರೆ ಇನ್ನು ಕೆಲವೊಂದು ಕಲಿಯೋಂಥ ವಿಚಾರಗಳು ನಾವು ಕಲಿತಾನೇ ಇದ್ದೀವಲ್ವ. ಹಿಂಗಾಗಿ ನೀವು ಆದಷ್ಟು ನಿಮಗೆ ಏನೇನು ಬೇಕು ಅಟ್ಲೀಸ್ಟ್ ನಾವೀಗ ದೊಡ್ಡ ಅಮೌಂಟ್ ಕೊಟ್ಬಿಟ್ಟು ನಾವು ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಅಂದರೆ ಚಿಕ್ಕ ಇದನ್ನಾದರೂ ನಾವು ಮಾಡ್ಕೋಬೋದಲ್ವಾ. ಅಥವಾ ಒಂದು ದಾರಗಳು, ಫಾಲ್ಸು, ಈಗ ಅದೇ ವೀಡಿಯೋಸ್ನ ನಾನು ಮಾಡೋಣ ಅಂತ ಇದ್ದೀನಿ. ಫಸ್ಟಿಗೆ ನಿಮಗೆ ಆಲ್ಮೋಸ್ಟ್ ಸ್ಯಾರಿ ಬ್ಲೌಸ್ ಒಂದಮೇಲೆ ಸ್ಯಾರಿ ಕೊಡ್ತಾರಲ್ವ. ಈಗ ಲೈನಿಂಗ್ನ ನಾವು ಒಂದು ಸಪ್ರೇಟಾಗಿ ತಂದ್ರೂ ಅಂದರೆ ಇವಾಗ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಒಂದು 2-3 ಅಂಗಡಿ ವಿಚಾರಿಸ್ಕೊಳ್ಳಿ, ಕೇಳಿ. ನಾವು ಈ ಥರ ಶಾಪ್ ಇಟ್ಟಿದ್ದೀವಿ, ನಮಗೆ ಒಂದು 5 ರೂಪಾಯಿ ಕಡಿಮೆ ಮಾಡಿಕೊಡಿ. ತುಂಬ ಜನ ನೀವು ನಾರ್ಮಲ್ ಟೈಲರ್ಸ್ಗಳಿಗೆ ಅವರು ಏನು 35 ರೂಪಾಯಿ ಮೀಟ್ರ್ ಲೈನಿಂಗ್ ಮಾಡ್ತೀವಿ ಅಂತಾರೋ, ನಾರ್ಮಲ್ ಟೈಲರ್ಸ್ಗಳಿಗೆ 30 ರೂಪೀಸ್ ಹಾಕ್ಕೊಡ್ತಾರೆ. ನೀವು ಕೇಳಿ. ಹಂಗಾಗಿ ಒಬ್ಬರಲ್ಲ ಇಬ್ಬರನ್ನ ವಿಚಾರಿಸಿ. 4 ಅಂಗಡಿ ಇದ್ದಾವೆ ಅಂದರೆ 4 ಅಂಗಡಿನೂ ಈ ಥರ ಕೇಳಿ ನೀವು. ನಾವು ಈ ಥರ ಟೈಲರಿಂಗ್ ಮಾಡ್ತಾಯಿದ್ದೀವಿ, ನೀವು ನಮಗೆ ಸ್ವಲ್ಪ ಸಪೋರ್ಟ್ನ ಅಂದರೆ ನಮಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡಿ ನಮಗೂ ಮೆಟೀರಿಯಲಲ್ಲಿ ಅಂತ ಅಂದಾಗ ಅವ್ರಿಗೂ ಕೂಡ ಸ್ವಲ್ಪ ಲಾಸ್ ಆಗದೆ ಇರೋ ಥರ ಅವ್ರ ಹತ್ರ ಕನ್ವಿನ್ಸ್ ಮಾಡಿ ನೀವು ಮಾಡ್ಕೋಬೇಕಾಗುತ್ತೆ. ಇಲ್ಲಾಂದರೆ ಪ್ರತಿಯೊಂದು ಹೋಲ್ಸೇಲಾಗೆ ಸಿಗೋ ಅಂಗಡಿಗಳೇ ಇರ್ತವೆ. ನೋಡಿ ವಿಚಾರಿಸಿ. ನನಗೂ ನಮ್ಮ ಅರ್ತಿಕೆರೆಯಲ್ಲಿ ಈ ಥರ ಅಂಗಡಿ ಇದೆ ಅಂತ ಗೊತ್ತಿರಲಿಲ್ಲ. ಇವಾಗ ನನಗೆ ಒಂದು ಹೋಲ್ಸೇಲ್ ಅಂಗಡಿ ಸಿಕ್ಕಿದೆ. ನಂಗೆ ಪ್ರತಿಯೊಂದೂ ಹೋಲ್ಸೇಲಲ್ಲೇ ರೇಟಿಗೆ ಅವ್ರು ಹಾಕ್ಕೊಡ್ತಾರೆ ನನಗೆ. ನಾನು ಹೋದಾಗ ನನ್ನ ಹತ್ರ ಅಮೌಂಟು ಸ್ವಲ್ಪ ಇದ್ದಾಗ ನನಗೆ ಏನೇನು ಬೇಕೋ ಅದೆಲ್ಲನೂ ನಾನು ಕೂಡ ಹೋಲ್ಸೇಲಲ್ಲೇ ತೊಗೊಬರ್ತೀನಿ. ಆವಾಗಲೇ ಫ್ರೆಂಡ್ಸ್ ನಮಗೂ ಒಂದು 4 ಕಾಸು ಅನ್ನೋದು ಉಳಿಯುತ್ತೆ ಅಂತ ಹೇಳ್ಬೋದು. ಅಂದರೆ ನಾವು ಅಷ್ಟು ಉಳಿಸಿ ನಾವು ಬೇರೆಗೆ ನಮ್ಮ ಬಿಸ್ನೆಸ್ ಇಂಪ್ರೂವ್ ಮಾಡೋಕ್ಕೆ ಅದಕ್ಕೆ ನಾವು ಹಾಕ್ಕೋಬೋದು. ಫಸ್ಟಿಗೆ ನಾವೆಲ್ಲ ಉಳಿಸಿ ನಮ್ಮ ಸೇವಿಂಗ್, ನಮ್ಮ ಪರ್ಸ್ನಲ್ ಯೂಸಿಗೆಲ್ಲ ನಾವು ಖರ್ಚು ಮಾಡ್ಕೊತ ಹೋದರೆ ನಮ್ಮ ಶಾಪ್ನ ನಾವು ಇಂಪ್ರೂವ್ ಮಾಡ್ಕೊಳಕ್ಕಾಗಲ್ಲ. ಆದಷ್ಟು ನಮಗೆ ಏನೇನು ಥಿಂಗ್ಸ್ ಬೇಕು, ಮೆಟೀರಿಯಲ್ಗಳು ಬೇಕು ಅವೆಲ್ಲ ನಾವು ತೊಗೋಬೇಕಾಗುತ್ತೆ ಫಸ್ಟಿಗೆ, ಆಯಿತಾ. ಇವಾಗ ನಾನು ಏನೇನೆಲ್ಲ ಅಂತ ಅಂದರೆ, ಇವಾಗ ನಾನು ಇಲ್ಲಿ ನೋಡಿ ಈ ಥರ ನನಗೆ 1 ಡಜನ್ ಫಾಲು ಅಂದರೆ ಕಲರು. ನನಗೆ ಯಾವಾಗಲೂ ಒಂದೇ ಥರ ಕಲರ್ ಸ್ಯಾರಿ ಬರ್ತಾವ. ಅವ್ರ ಹತ್ರ ನೀವು ಕೇಳಬೇಕು. ನಾವು ಈ ಥರ ನಾನೀಗ ಅವ್ರನ್ನ ಹಂಗೆ ಕೇಳಿರೋದು. ಅವರು ಎಲ್ಲರಿಗೂ ಅಂದರೆ 4 ಕಲರ್ ತೊಗೋಬೇಕು ಅಂತ ಹೇಳ್ತಾರೆ. ಬಟ್ ಅವ್ರಿಗೆ ಅಂದರೆ ನಾನು ತುಂಬ ದಿವಸದಿಂದ ಅವ್ರ ಹತ್ರನೇ ಪ್ರತಿಯೊಂದು ಮೆಟೀರಿಯಲು ಪರ್ಚೇಸ್ ಮಾಡ್ತಾ ಇರೋದ್ರಿಂದ ಅವರಿಗೆ ನಾನು ಈ ಥರ ಕೇಳಿದೆ, ಭಯ್ಯ ಅಣ್ಣ ನನಗೆ ನಾನೇನು ಅವ್ರನ್ನೇನು ಅಣ್ಣ ಅನ್ನಲ್ಲ, ಭಯ್ಯ ಅಂತೀನಿ, ಅವರು ಹಿಂದಿಯವರು. ಹಂಗಾಗಿ ನನಗೆ ಒಂದೇ ಕಲರ್ ನನಗೆ ಯೂಸ್ ಆಗೋಲ್ಲ. ನನಗೆ ಕಲರ್ ಫಾಲ್ಸ್ ಕೊಡಿ. 1 ಡಜನ್ ಮೇಲೆ 3 ಡಜನ್ ತೊಗೊಂಡೆ ನಾನು ಫಾಲ್ಸ. ನೋಡಿ 3 ಡಜನ್ ಫಾಲ್ಸ್ ತೊಗೊಂಬಂದಿದ್ದೀನಿ. ಬಟ್ ಎಲ್ಲ ಕಲರ್ 12 ಒಂದೊಂದು ಡಜನ್ಗೆ 130 ರೂಪಾಯಿ ಆ ಥರ ಕೊಡ್ತಾರೆ ಅವರು. ಓಕೆ, ನಾವಿವಾಗ ಒಂದು ಫಾಲ್ ತೊಗೊಳಕ್ಕೆ ಹೋದರೆ ನಾರ್ಮಲ್ಲು ಆ ಅಂಗಡಿಲಾದರೆ 30 ರೂಪೀಸ್ ಕೊಡ್ತಾರೆ, ಬೇರೆ ಅಂಗಡಿಲಾದರೆ 15 ರೂಪೀಸ್ ಕೊಡ್ತಾರೆ. ಹಂಗಾಗಿ ನಾವು 4 ಕಾಸು ಉಳಿಸ್ಕೋಬೇಕು ಅಂದರೆ ಈ ಥರ ಐಡಿಯಾಸ್ಗಳೆಲ್ಲ ನಾವು ಯೂಸ್ ಮಾಡಬೇಕಾಗುತ್ತೆ ಟೈಲರ್ಸ್ಗಳು.
ಹಂಗಾಗಿ ನೋಡಿ ನಾನು ಎಷ್ಟು ಕಲರ್ಗಳು, ಒಂದೊಂದು ಕಲರ್ ಮಾತ್ರ ರನ್ನಿಂಗ್ ಕಲರ್ ಎರಡೆರಡು ತೊಗೊಬಂದಿದ್ದೀನಿ. ಈ ಥರ ಇದ್ದಾಗ ನಾವು ಕಸ್ಟಮರಿಗೆ, ಈಗ ನಮ್ಮ ಹತ್ರನೇ ಫಾಲ್ಸು ಲೈನಿಂಗ್ಸು ಎಲ್ಲ ಇದ್ದಾಗ ನಾವೀಗ ಕಸ್ಟಮರ್ಗೂ ಕೂಡ ಬೇಗ ಕೊಟ್ಬಿಡ್ಬೋದು. ಅಂದರೆ ಇವಾಗ ಕೊಟ್ಟು ಈಗ ಸಂಜೆ ಕೆಲವೊಬ್ಬರಿಗೆ ತುಂಬ ಎಮರ್ಜೆನ್ಸಿಯಾಗಿ ಬ್ಲೌಸ್ ಬೇಕಾಗಿರುತ್ತೆ, ಆವಾಗ ನೀವು ಆ ಥರ ಯೂಸ್ ಮಾಡ್ಕೋಬೋದು. ಬನ್ನಿ ನಾವು ಅಂದರೆ ಇದಿದೆ ಅಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಇರ್ತೀವಲ್ವ, ಆ ಟೈಮಿಗೆ ಲೈನಿಂಗು ಫಾಲ್ಸು ಎಲ್ಲ ಇದ್ದರೆ ನಾವು ಬೇಗ ಟಕ್ ಅಂತ ಅವರಿಗೆ ಬ್ಲೌಸ್ನ ಸ್ಟಿಚ್ ಮಾಡಿ ಕೊಡ್ಬೋದು. ಹಂಗಾಗಿ ನೀವು ಈ ಥರ ಪರ್ಚೇಸ್ನ ಚಿಕ್ಕ ಚಿಕ್ಕದಾಗಿ ಹೇಳಿದ್ನಲ್ಲ ನಾನು ಮುಂಚೆ, ಅವು ಟಾನ್ಗಟ್ಟಲೆ ನಮಗೆ ಲೈನಿಂಗ್ನೂ ಅಷ್ಟೇ ಫ್ರೆಂಡ್ಸ್. ನೀವು ಏನು ಮಾಡಿ ಗೊತ್ತಾ, ಒಂದು ಸಲ ಹೋಗಿ ನಿಮಗೆ ಸೆಲೆಕ್ಟಬಲ್ ರನ್ನಿಂಗ್ ಕಲರು ಬ್ಲೂ, ಪಿಂಕ್, ಗ್ರೀನು ಈ ಥರದ್ದೆಲ್ಲನೂ ಒಂದೊಂದು ಮೀಟ್ರನ್ನೇ ಸಪ್ರೇಟಾಗಿ ಕಟ್ ಮಾಡಿಸ್ಕೊಬಂದು ಒಂದು 10-20 ಕಲರ್ ಇಟ್ಕೊಂಡ್ರೆ ಯಾವಾಗಾದರೂ ಅವ್ರು ಬಂದಾಗ ಬೇಗ ಸ್ಟಿಚ್ ಮಾಡಿ ಕೊಟ್ಬಿಡ್ಬೋದು. ನಾವು ಇರೋದು ಸಿಟಿದು ಒಂದು ಸ್ವಲ್ಪ ಹೊರಗೆ, ಟೌನ್ ಒಳಗಿಲ್ಲ. ನಾವು ಈಗ ಏನಾದ್ರು ಹೋಗಬೇಕು ಅಂದರೆ ಆಟೋದಲ್ಲಿ ಹೋಗಿ ಬರಬೇಕಾಗುತ್ತೆ. ಯಾವಾಗ ಆ ಥರ ಇದ್ದಾಗ ನೀವು ಬೇಗ ಸ್ಟಿಚ್ ಮಾಡಿ ಕೊಡ್ಬೋದು. ಈ ಥರ ಐಡಿಯಾಗಳು ಕೂಡ ಮಾಡ್ಬೋದು. ಬಟ್ ನಾನು ಮಾಡಿಲ್ಲ, ನಾನು ನಿಮಗೆ ಹೇಳ್ತಾ ಇರೋದು. ನನಗೆ ಆವಾಗ ಬ್ಲೌಸ್ಗಳು ಬರ್ತವೆ, ಆವಾಗ ಒಂದು 3-4 ದಿವಸಕ್ಕೆ ಹೋಗಿ ಅವೆಲ್ಲನೂ ಒಂದ್ಸಲ ಹೋಗಿ ತೊಗೊಬರ್ತಾಯಿದ್ದೀನಿ. ನಾನು ಇನ್ನು ಮುಂದೆ ಅದೇ ಥರ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಂಗಾಗಿ ನಾನು ನಿಮ್ಮ ಹತ್ರ ಈ ವಿಡಿಯೋನ ಶೇರ್ನ ಮಾಡ್ಕೊತಾ ಇದ್ದೀನಿ, ಆಯಿತಾ. ಈಗ ಒಂದೊಂದು ಮೀಟ್ರು ಆಲ್ಮೋಸ್ಟ್ ಎಷ್ಟು ದಪ್ಪ ಇರೋರ್ಗೂ 1 ಮೀಟ್ರ್ ಬಟ್ಟೆ ಹಾಗೆ ಆಗುತ್ತೆ. ಏನು ತುಂಬ ಹೆವಿ ದಪ್ಪ ಇದ್ದರೆ ಇನ್ನೇನು ಮಾಡೋಕ್ಕಾಗುತ್ತೆ, ಅವ್ರಿಗೆ ಹೋಗಿ 1-1.5 ಮೀಟ್ರಷ್ಟು ಲೈನಿಂಗ್ ಕಟ್ ಮಾಡಿಸ್ಕೊಬಂದರೆ ಆಯಿತು. ಅವರಿಗೆ ಏನು ಗೊತ್ತಾ, ಬೇರೆ ಮ್ಯಾಚಿಂಗ್ ಸೆಂಟ್ರಿಗೆ ಹೋಗಿ ಮ್ಯಾಚಿಂಗ್ ಬ್ಲೌಸ್ ಹೊಲಿಸ್ಕೊಬಂದರೆ ಮಾತ್ರ ಆಗುತ್ತೆ, ಸ್ಯಾರಿ ಪನ್ನಂತೂ ಆಗೋದೇ ಇಲ್ಲ ಫ್ರೆಂಡ್ಸ್. ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ತೋರಿಸ್ತೀನಿ. ಒಬ್ಬರು ದಪ್ಪನೇ ಇದ್ದಾರೆ, ಎಷ್ಟು ಗೊತ್ತಾ ಅವ್ರದ್ದು 11.25 ಇಂಚು ಬಾಡಿ ಫಿಟ್ಟಿಂಗ್ ಇರೋದು. ಅವ್ರಿಗೆ ನಾನು ಯಾವ ಥರ ಬರೀ 75 ಸೆಂಟಿಮೀಟ್ರಲ್ಲಿ ನಾನು ಬಟ್ಟೆ ಸ್ಟಿಚ್ ಮಾಡಿ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಕಟ್ ಮಾಡಿ ಇಟ್ಟಿದ್ದೀನಿ, ಸ್ಟಿಚಿಂಗ್ ಒಂದು ಬಾಕಿ ಇದೆ, ಕಟ್ಟಿಂಗ್ ನಾನು ಶೇರ್ನ ಮಾಡ್ಕೊಳ್ಳಿಲ್ಲ. ಅದನ್ನು ಖಂಡಿತವಾಗ್ಲೂ ನಾನು ನಿಮಗೆ ಶೇರ್ನ ಮಾಡ್ಕೊತೀನಿ. ಮೊದಲು ಮೇಯ್ನಾಗಿ ಫಾಲ್ಸ್ಗಳನ್ನ ತಂದು ಇಟ್ಕೊಳ್ಳಿ, ಆಯಿತಾ. ಈಗ 13 ರೂಪಾಯಿ ನೀವು ಒಂದು 4 ಫಾಲ್ ತೊಗೊಂಡ್ರೆ ನಮ್ಗೆ ಅದೇ 4 ಫಾಲ್ ಎಕ್ಸ್ಟ್ರಾ ಕೊಡೋ ದುಡ್ಡಿಗೆ ನಮ್ಗೆ ಇನ್ನೊಂದು ಫಾಲ್ ಬರುತ್ತೆ. ಈ ಥರ ನಾವು ಮಾಡ್ಕೋಬೇಕಾಗುತ್ತೆ. ನಾನು ಒಟ್ಟು ಒಂದು 3 ಡಜನ್ ತೊಗೊಬಂದಿದ್ದೀನಿ. ಆಲ್ಮೋಸ್ಟ್ ಖಾಲಿ ಆದಮೇಲೆ ಮತ್ತೆ ಹೋಗಿ ತೊಗೊಬರ್ತೀನಿ. ಆಮೇಲೆ ನೆಕ್ಸ್ಟು ಇವಾಗ ಎಲ್ಲರೂ ಪ್ಲೈನಾಗೆ ಎಲ್ಲರೂ ಪೈಪಿಂಗ್ ಇಟ್ಟೇ ಹೊಲಿಸ್ಕೊಳ್ಳಲ್ಲ ಅಲ್ವಾ. ಈಗ ಈ ಥರದ್ದು ಡಿಸೈನರ್ ಲೇಸ್ ತರೋದು, ಅಥವಾ ಡಿಸೈನರ್ ಲೇಸ್ನ ನೀವು 1 ಮೀಟ್ರ್ 2 ಮೀಟ್ರ್ ತೊಗೊಳೋದ್ಕಿಂತ ಒಂದು ಫುಲ್ ಬಂಡಲ್ಲೇ ಬರುತ್ತಲ್ಲ, ಆ ಥರದ್ದು ತೊಗೊಂಡ್ರೆ ನಿಮ್ಗೆ ಇನ್ನೂ ವರ್ಕೌಟ್ ಆಗುತ್ತೆ. ಬಟ್ ನಾನು ಇಲ್ಲಿ ತೊಗೊಳ್ಳಿಲ್ಲ, ನನ್ನ ಹತ್ರ ಹೇಳ್ತಾ ಇಲ್ವಾ, ಕೆಲವೊಂದು ಬೇಕು ಅನಿಸಿದ್ರೆ ಮಾತ್ರ ನಾನು ತೊಗೋತೀನಿ. ಈ ಥರದ್ದು ಇದೆ ಗೋಲ್ಡ್ ಕಲರ್ದು. ಈಗ ಎಷ್ಟು ಒಂದು ಗೋಲ್ಡ್ ಕಲರ್ ತಂದು ಇಟ್ಕೊಳಕ್ಕಾಗುತ್ತೆ, ಒಂದು 2-3 ಇದೆ ಫುಲ್ಲು ಬಂಡಲ್ ಇರೋದು. ಹಂಗೆ ಅದ್ರ ಜೊತೆಗೆ ಡಿಸೈನರ್ದು ಇರಲಿ ಅಂದ್ಬಿಟ್ಟು ಈ ಥರದ ಲೇಸ್ಗಳನ್ನ ತೊಗೊಬಂದಿದ್ದೀನಿ. ನೀವು ಇದೇ ಥರದ್ದು ಬೇಕಾದ್ರೆ ನಿಮಗೆ ಯಾವಾಗಲೂ ನೀವು ಈ ಥರದ್ದು ಯೂಸ್ ಮಾಡ್ತೀರಾ ಅಂತಂದರೆ ನನ್ನ ಹತ್ರ ಜಾಸ್ತಿ ಈ ಥರ ಲೇಸ್ ಹಾಕ್ಸ್ಕೊಳ್ಳೋರು ಯಾರು ಕಸ್ಟಮರೇ ಬರೋಲ್ಲ. ನನ್ನ ಹತ್ರ ಇಲ್ಲ, ಆಲ್ಮೋಸ್ಟ್ ವರ್ಕ್ ಮಾಡಿ ಹೊಲಿಸ್ಕೊತಾರೆ. ಮಿಷಿನ್ ಎಂಬ್ರಾಯ್ಡ್ರಿ ಮಾಡ್ತೀನಿ ನಾನು, ಮಿಷಿನ್ ಎಂಬ್ರಾಯ್ಡ್ರಿ ಮಾಡಿಸ್ಕೊತಾರೆ. ಅಥವಾ ಇಲ್ಲ ಅಂತ ಅಂದರೆ ಇದು ಮಾಮೂಲಿ ಪೈಪಿಂಗ್ ಅಥವಾ ನಾರ್ಮಲ್ ಪ್ಲೈನಾಗೆ ಇಟ್ಬಿಟ್ಟು ಹೊಲ್ಕೊಡ್ತೀರಿ. ಆಲ್ಮೋಸ್ಟ್ ನನ್ನ ಹತ್ರ ಬರೋರೆಲ್ಲ ಯಾರು ಏನು ಹಂಗೆ ಹೊಲಿಬೇಕು ಹಿಂಗೆ ಹೊಲಿಬೇಕು, ಇದು ಎಷ್ಟು ಚೆನ್ನಾಗಿ ಈ ಬ್ಲೌಸ್ ಯಾವ ಥರ ಚೆನ್ನಾಗಿ ಕಾಣಿಸುತ್ತೆ ಆ ಥರ ಸ್ಟಿಚ್ ಮಾಡಪ್ಪ ಅಂತ ಕೊಡೋರೆ ನನಗೆ ಜಾಸ್ತಿ. ಇತ್ತೀಚೆಗೆ ಎಲ್ಲ ಬಾಡಿ ಮೆಜರ್ಮೆಂಟ್ ಕೊಡೋರು ಜಾಸ್ತಿ ಆಗಿಬಿಟ್ಟಿದ್ದಾರೆ ಫ್ರೆಂಡ್ಸ್. ನಾನು ನಿಜವಾಗ್ಲೂ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿಯೋ ಬ್ಲೌಸು ತುಂಬ ಚೆನ್ನಾಗಿ ಬರ್ತಾ ಇದ್ದಾವೆ. ಅಂದರೆ ನಾನು ಅಳತೆ ಬ್ಲೌಸ್ ತೊಗೊಂಡು ಹೊಲಿ ಚೆನ್ನಾಗಿ ಬರೋಲ್ಲ ಅಂತ ಅಲ್ಲ, ನಾನು ಹೇಳ್ತೀನಿ, ನನಗೆ ಫಸ್ಟು ನಾನು ಭಯ ಪಡ್ತಾ ಇದ್ದೆ, ಅಯ್ಯೋ ಏನಪ್ಪ ಇದು ನನಗೆ ಆಗುತ್ತಾ, ಸ್ಟಿಚ್ ಮಾಡೋಕ್ಕೆ ಆಗಲ್ವಾ ಅನ್ನೋ ಥರ, ಆ ಥರ ಎದುರುತ್ತಿದ್ದೆ ಫಸ್ಟ್. ಇವಾಗೇನು ಎದುರಲ್ಲ. ಮಗು ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿ ಅಂದರೂ ಹೊಲಿತೀನಿ, ದೊಡ್ಡ ಬಿಗ್ ಸೈಜ್ ಅವ್ರ ಬಾಡಿ ಮೆಜರ್ಮೆಂಟ್ ತೊಗೊಂಡು ಹೊಲಿ ಅಂದ್ರೂ ಹೊಲಿತೀನಿ. ಹೀಗೆ ಒಂದು 3-4 ಕಲರ್ ತೊಗೊಬಂದಿದೆ ಲೇಸು. ಇದ್ರದ್ದು ಈ ಥರದ್ದು ಫ್ರಿಲ್ ಇರೋದು ಒಂದು ತೊಗೊಬಂದಿದೆ, ಬ್ಲೌಸ್ನ ಸ್ಟಿಚ್ ಮಾಡಿದ್ದೀನಿ. ಆದರೆ ನೋಡೋಣ, ಶಾರ್ಟ್ಸ್ ಹಾಕ್ತೀನಿ ಅದಾಯ್ತಾ, ಓಕೆನಾ. ಆಮೇಲೆ ನಾನು ಕೆಲವೊಬ್ಬರು ಬಂಚಸ್ ಬೇಕು ಅಂತಾರೆ ಟ್ಯಾಗಿಗೆ, ಕೆಲವೊಬ್ರು ಬೇಡ ಅಂತಾರೆ, ಕಿತ್ತಾಕಿಸ್ತಾರೆ, ಹಾಕಿದ್ರೂ ಕಿತ್ತಾಕಿಸ್ತಾರೆ. ನನಗೆ ಮೊನ್ನೆ ಕೆಲವೊಬ್ಬರು ಕೊಟ್ಟಿದ್ರು, ಬ್ಲೌಸ್ ತೊಗೊಬಂದು ಕೊಟ್ಟಿದ್ರು, ಅವ್ರಿಗೆಲ್ಲರಿಗೂ ಇದೇ ಥರ ಬಂಚ್ ಬೇಕಂತೆ. ಹಂಗಾಗಿ ನಾನು ಇದನ್ನು ಹೋಲ್ಸೇಲಿಗೆ ತಂದೆ ಫ್ರೆಂಡ್ಸ್. ಬಂಚಸ್ ನೋಡಿ ಎಷ್ಟು ಚೆನ್ನಾಗಿದ್ದಾವೆ, ಬಾಲ್ ಟೈಪ್ ಇದ್ದಾವೆ, ಚೆನ್ನಾಗಿದೆ. ನಮಗೂ ರೀಸನಬಲ್ ಪ್ರೈಸ್ ಅನ್ನಿಸ್ತು. ಪ್ರೊವೈಡ್ ಎಲ್ಲ ಕಲರು ಇದ್ದಾವೆ, ರಿಪೀಟೆಡ್ ಕಲರ್ ಯಾವುದೂ ಇಲ್ಲ. ಬ್ಲೂ, ಮೆರೂನ್, ರೆಡ್, ಸ್ಕೈ ಬ್ಲೂ, ಗ್ರೀನ್, ರಾಣಿ ಪಿಂಕ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರದೊಂದು ತೊಗೊಬಂದೆ, ಇದು ಕೂಡ ತುಂಬಾ ಚೆನ್ನಾಗಿದೆ. ಆಮೇಲೆ ನೆಕ್ಸ್ಟು
ನಾವು ಈ ಥರ ತೊಗೊಂಡ್ರೆ ನಮಗೆ ಕಡಿಮೆ ಬೀಳುತ್ತೆ. ಇದರಲ್ಲಿ ಇದನ್ನು ಕಟ್ ಮಾಡಿಸ್ಬಿಟ್ಟು ನಾವು 2-3 ಅಂದರೆ ಪೇರ್ 2-3 ತೊಗೊಳಕ್ಕೆ ಹೋದರೆ ನಮಗೆ ಅಲ್ಲಿ ಇನ್ನೂ 10 ರುಪೀಸ್ 15 ರುಪೀಸ್ ಜಾಸ್ತಿ ಕೊಡಬೇಕಾಗತ್ತೆ. ಈ ಥರ ಬಂಚ್ಗೆ ನಾನು ಹಂಗೆ ಮಾಡಿರೋದು, ಈ ಥರ ಬಂಚಸ್ಗೆ ನಾನು ಹಂಗೆ ಮಾಡಿರೋದು. ಇದರಲ್ಲಿ ಎರಡು ಬಂಚಸ್ ತೊಗೊಂಡೆ, ಇಲ್ಲ 2 ಬಂಚಸ್ ತೊಗೊಂಡೆ. ಇದೊಂದು ಮತ್ತು ಪರ್ಪಲ್ ಕಲರ್ ಒಂದು 2 ತೊಗೊಂಡೆ. ಬಟ್ ಇದಕ್ಕೆ ಸ್ವಲ್ಪ ಕಾಸ್ಟ್ಲಿನೇ ಆಯಿತು. ನೋಡಿ ಡಿಸೈನ್ ತುಂಬ ಚೆನ್ನಾಗಿದೆ ಮಾತ್ರ. ಈ ಥರದ್ದು 2 ತೊಗೊಂಡೆ. ನನಗೆ ಯೂಸ್ ಇಲ್ಲ ಹೇಳ್ತಾ ಇಲ್ವ, ಇವರೇ ಫಸ್ಟ್ ನನಗೆ ಬಂಚಸ್ಗಳು ಕೇಳಿದ್ದು. ನಾನು ಆಲ್ಮೋಸ್ಟು ಥ್ರೆಡ್ ವರ್ಕ್ ಹಾಕೋಕ್ಕೆ ಥ್ರೆಡ್ ವರ್ಕಲ್ಲೇ ಮಾಡಿಬಿಟ್ಟಿರ್ತೀನಿ ಬಂಚಸ್ಗಳು. ಇವಕ್ಕೆ ಕೇಳಿದ್ಮೇಲೆ ಅವ್ರಿಗೆ ಹಾಕ್ಕೊಡ್ತಾ ಇದ್ದ ನಮ್ಮ ಕಸ್ಟಮರ್ಗಳಿಗೆ ಇದು ಇನ್ನೊಂದು ಥರದ್ದು ಗ್ರೀನು ಇದೇ ಥರದ್ದು ತೊಗೊಂಡಿದ್ದೀನಿ, ಅವರಿಗೆ ಹಾಕ್ಕೊಡ್ಬೇಕು ಇದನ್ನ. ಆಮೇಲೆ ನೆಕ್ಸ್ಟು ಗೋಲ್ಡ್ ಕಲರ್ದು ಅಂತ ತಂದಿದ್ದೀನಿ ನೋಡಿ, ಫುಲ್ ಬಂಚ್. ಇದು ಗೋಲ್ಡ್ ಕಲರ್ದು ಫುಲ್ ಬಂಚ್ ತೊಗೊಬಂದಿದ್ದೀನಿ ನೋಡಿ. ಇಷ್ಟು ಈ ಥರದ್ದು ಕಾಣಿಸ್ತಾ ಇದೆ ಅಲ್ವ ನಿಮಗೆ, ಈ ಥರದ್ದು ಒಂದು ತೊಗೊಬಂದಿದ್ದೀನಿ. ಇದು ತುಂಬ ಚೆನ್ನಾಗಿದೆ. ಹಿಂಗೆ ಕೇಳಿದವ್ರಿಗೆ ಹಾಕ್ಕೊಡ್ಬೋದಲ್ವಾ. ನಾನು ಇವಾಗ ಪದೇ ಹೋಗಿ ಟೌನಿಗೆ, ಈಗ ನಾನು ಆಟೋದಲ್ಲಿ ಹೋಗಿ ತರ್ತೀನಿ ಅಂದರೆ 20 ರುಪೀಸ್ ಬೇಕಾಗುತ್ತೆ. ನಾನು ಅದೇ ಅಂಗಡಿ ಹತ್ರಕ್ಕೆ ನಾನು ಬಾಡಿಗೆಲ್ಲಿ ಹೋಗ್ತೀನಿ ಅಂದರೆ 60 ರುಪೀಸ್ 70 ರುಪೀಸ್ ಆಗುತ್ತೆ ನಾನು ಹೋಗಿ ಬರೋ ಅಷ್ಟರೊಳಗೆ. ಹಂಗಾಗಿ ಅದೇ ಅಮೌಂಟನ್ನು ನಾವು ಇದ್ರ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಒಂದ್ಸಲ ಹೋದಾಗ ನಾವು ಪದೇ ಹೋಗೋದು ತಪ್ಪುತ್ತೆ. ಆಮೇಲೆ ನೆಕ್ಸ್ಟು ಉಪ್ಪು ಪ್ಯಾಕ್ ತಂದು ಇಟ್ಕೊಂಡಿದ್ದೀನಿ ನೋಡಿ. ಉಪ್ಸ್ ಪ್ಯಾಕ್ಗಳನ್ನ ತಂದು ಇಟ್ಕೊಂಡಿದ್ದೀನಿ ನಾನು, ಆಯಿತಾ. ಉಪ್ಸ್ ಪ್ಯಾಕ್ಗಳನ್ನ ತಂದು ಇಟ್ಕೊಂಡಿದ್ದೀನಿ. ಇದು ಬಂದುಬಿಟ್ಟು ಎಷ್ಟು ಗೊತ್ತಿಲ್ಲ ಫ್ರೆಂಡ್ಸ್, ಒಂದು ಬಾಕ್ಸ್ ಫುಲ್ಲು ತೊಗೊಬಂದಿದೆ. ನಂದು ಆಲ್ರೆಡಿ ಅರ್ಧ ಖಾಲಿನೇ ಆಗೋಗಿದೆ. ಈ ಥರ ಈ ಉಪ್ಸ್ ಪ್ಯಾಕ್ಗಳನ್ನ ತಂದು ಇಟ್ಕೊಳ್ಳೋದು, ಪದೇ ಅವ್ರನ್ನ ಕೇಳೋ ಅಂಥ ಅವಶ್ಯಕತೆ ಇರಲ್ಲ. ಮತ್ತು ಸೇಫ್ಟಿ ಬಟನ್ ಫುಲ್ ಒಂದು ಪ್ಯಾಕ್ ತೊಗೊಬಂದು ಇಟ್ಕೊಂಡಿದ್ದೀನಿ ನೋಡಿ. ಅಂದರೆ ನೀವು ಇದು ನೋಡಿ ಫುಲ್ ಈ ಥರ. ನಾನು ಇವತ್ತಿನ ವೀಡಿಯೋನಲ್ಲಿ ಯಾಕೆಲ್ಲ ತೋರಿಸ್ತಾ ಇದ್ದೀನಿ ಗೊತ್ತಾ, ನಿಮಗೆ ಯೂಸ್ ಆಗಲಿ ಅನ್ನೋ ಕಾರಣಕ್ಕೋಸ್ಕರನೇ ಫ್ರೆಂಡ್ಸ್. ನೋಡಿ ಈ ಥರ ಸೇಫ್ಟಿ ಬಟನು. ಈಗ ನಾವು ಒಂದು ಬ್ಲೌಸ್ಗಳು ಹೊಲಿತಾ ಇದ್ದೀವಿ ಅಂದರೆ ಕೆಲವೊಬ್ರು ಸೇಫ್ಟಿ ಬಟನ್ ಹಾಕ್ಸ್ಕೋದಕ್ಕೆ. ಇನ್ನೊಂದು ಏನು ಗೊತ್ತಾ, ಸೇಫ್ಟಿ ಬಟನ್ ಬೇಕು ಅನ್ನೋರೊಬ್ಬರು ಆದರೆ ಸೇಫ್ಟಿ ಬಟನ್ ಬೇಡ ಅಂತ ಕಟ್ ಮಾಡ್ಸೋಕೆ ಹೋಗೋರೊಬ್ರು ಇದ್ದಾರೆ. ಹಂಗಾಗಿ ನಾನು ಏನು ಮಾಡ್ತೀನಿ ಅಂದರೆ ಕೆಲವು ಫಸ್ಟಿಗೆ ಹಾಕಿರ್ತೀನಿ, ಅವ್ರು ಬೇಡ ಅಂದರೆ ನೆಕ್ಸ್ಟ್ ಅವ್ರ ಬ್ಲೌಸಿಗೆ ನಾನು ಸೇಫ್ಟಿ ಬಟನ್ ಹಾಕಕ್ಕೆ ಹೋಗಲ್ಲ. ಹಂಗಾಗಿ ನಾನು ಆಲ್ಮೋಸ್ಟ್ ಹುಡುಗಿಗೆ ಎಲ್ಲರಿಗೂ ಇದು ಸೇಫ್ಟಿ ಬಟನ್ ಹಾಕ್ತೀನಿ. ಆಮೇಲೆ ನೆಕ್ಸ್ಟ್ ಈ ಥರ ಬಟನ್ಸ್ಗಳು ತಂದು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್, ನಾನು ಡಿಸೈನರ್ ಬಟನ್ಸು. ಇದು ಬೇಕಾದ್ರೆ ನಾವೇ ಮಾಡ್ಕೋಬೋದು. ಇದು ಮಿಷನ್ ಇದ್ದರೆ ತೊಗೋಬೇಕು, ಈ ಥರದ್ದು ಬಟನ್ಸ್ ಮಾಡೋ ಮಿಷನ್ ತೊಗೋಬೇಕು. ಬಟ್ ನಾನು ಇವಾಗ ಅಮೌಂಟ್ ಹೇಳಿದ್ನಲ್ವ, ಎಲ್ಲಕ್ಕೂ ಅಮೌಂಟ್ ಒಂದೇ ಸಲ ತರೋಕ್ಕಾಗಲ್ಲ ಅಂತ. ನನ್ನ ಆನ್ಲೈನ್ ಕ್ಲಾಸ್ ಟೀಚರ್ ಬೇಕಾದರೆ ಕೊಡ್ತಾರೆ ಅವರು, ಆದ್ರೂ ಪಾಪ ಅವರು ದುಡ್ಡು ಕೊಟ್ಟು ಬಂದಿರ್ತಾರಲ್ವ, ನಾವು ನೆಕ್ಸ್ಟ್ ಅವ್ರಿಗೆ ಪೇ ಮಾಡ್ತೀವಿ. ನಮಗೆ ನಮ್ಮ ಹತ್ರ ದುಡ್ಡಿದ್ದಾಗ ತೊಗೋಬೇಕು, ಅವ್ರಿಗೂ ನಾವು ತೊಂದರೆನೂ ಕೊಡಬಾರ್ದು ಅನ್ನೋದು ನನ್ನ ಭಾವನೆ. ಹಂಗಾಗಿ ನನಗೆ ಬೇಕಾಗಿರೋದು ದುಡ್ಡಿದ್ದಾಗ ಕೊಟ್ಟು ನಾನು ತೊಗೋತೀನಿ. ಹಂಗಾಗಿ ಈ ಥರದ್ದು ಬಟನ್ಸ್ ಕೂಡ ಇದೆ ನೋಡಿ, ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಈ ಥರ ಬಟನ್ನು ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಈ ಥರದ್ದು ನನ್ನ ಹತ್ರ ಇವು ಟಾಪ್ಗಳು ಸ್ಟಿಚ್ ಮಾಡಿಸ್ತಾರಲ್ಲ, ಅಂಬ್ರೆಲಾ ಟಾಪು ಮಕ್ಕಳದು. ಇಲ್ಲಿ ಒಬ್ರು ಇದ್ದಾರೆ, ಅವ್ರು ಜಾಸ್ತಿ ನನ್ನ ಹತ್ರ ಅಂಬ್ರೆಲಾ ಟಾಪ್ಸ್ ಎಲ್ಲ ಇವು ಸ್ಟಿಚ್ ಮಾಡಿಸ್ತಾ ಇರ್ತಾರೆ. ಅವರಿಗೆಲ್ಲ ನಾನು ಇಲ್ಲಿ ಡಿಸೈನಿಗೆ ಒಂದು 3 ಬಟನ್ನು ಎಲ್ಲ ಹಾಕ್ಬಿಟ್ಟು ಡಿಸೈನ್ ಮಾಡಿದಾಗ ಇವೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಮತ್ತು ಬ್ಯಾಕ್ ಬೋಟ್ ನೆಕ್ ಇಟ್ಟಾಗ ನಾನು ಪಾಟ್ ನೆಕ್ಕೆಲ್ಲ ಇಟ್ಟಾಗ ನನಗೆ ಈ ಥರದ್ದು ಡಿಸೈನರ್ದು ಬಟನ್ನು ತುಂಬ ಯೂಸ್ ಆಗುತ್ತೆ. ಪ್ಲೈನ್ ಹಾಕೋಕ್ಕಿಂತ ಡಿಸೈನರ್ ಬಟನ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಆಲ್ಮೋಸ್ಟ್ ಇಷ್ಟೇ. ಮತ್ತು ಮೊನ್ನೆ ಸ್ವಲ್ಪ ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಖಾಲಿಯಾಗಿತ್ತು ನೋಡಿ, ಬಾಲ್ ಚೈನ್ ಸ್ಟೋನ್ ಚೈನ್ ಎಲ್ಲ ಖಾಲಿಯಾಗಿತ್ತು, ತೊಗೊಬಂದಿದ್ದೀನಿ. ನಮಗೆ ಬೇಕು ಅಂದರೆ ನಮ್ಮ ಟೀಚರ್ ಇದ್ದಾರಲ್ಲ, ಆನ್ಲೈನ್ ಕ್ಲಾಸ್ ಟೀಚರ್, ನನಗೆ ಅವ್ರ ಟೀಚರ್ ಅನ್ನೋಕ್ಕಿಂತ ನಂಗೆ ಫ್ರೆಂಡ್ಲಿಯಾಗಿ ಅಂತ ಮಾತಾಡ್ಸಿದ್ರೆ ನಂಗೆ ತುಂಬ ಇಷ್ಟ ಆಗುತ್ತೆ. ಅವರು ಬೇಕಾದ್ರೆ ಕಳಿಸ್ತಾರೆ, ನಮ್ಗೆ ಯಾವ ಮೆಟೀರಿಯಲ್ ಇಲ್ಲ ಅಂದ್ರೂ ಕಳಿಸ್ತಾರೆ. ಪಾಪ ಅವರು ಒಂದು ಎದ್ರು ಬಿದ್ರು ಕಟಿಂಗು ಸ್ಟಿಚಿಂಗು ಅಂತ ಕೂತಿರ್ತಾರೆ. ನಮಗೂ ತೊಂದರೆ ಮಾಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ಇಲ್ಲೇ ಸಿಗುತ್ತೆ ಇಲ್ಲೇ ತೊಗೋತೀನಿ ನೋಡಿ. ಸ್ಟೋನ್ ಚೈನ್ ಬಾಲ್ ಚೈನು ಗೋಲ್ಡ್ ಕಲರ್ ಒಂದು ಖಾಲಿಯಾಗಿದೆ, ಅದೊಂದು ತೊಗೋಬೇಕು. ನಾನು ಅದು ತೊಗೊಂಡೇ ಬಂದಿಲ್ಲ. ಇಷ್ಟನ್ನ ನಾನು ಈ ಥರ ನೀವು ತೊಗೊಂಡ್ರೆ ನಿಮಗೂ ಯೂಸ್ ಆಗುತ್ತೆ. ಇದುಗೆ ಜಾಸ್ತಿ ಅಮೌಂಟ್ ಎಲ್ಲೂ ಖರ್ಚಾಗಲ್ಲ, ಯೂಸ್ ಆಗುತ್ತೆ. ನೀವು ಟೈಲರಿಂಗ್ ಮಾಡ್ತಾಯಿದ್ದೀರಾ ಅಂದರೆ ಈ ಥರದ್ದೆಲ್ಲ ನೀವು ಒಂದು ಐಡಿಯಾಗಳನ್ನ ನೀವು ಮಾಡಬೇಕಾಗತ್ತೆ. ಆವಾಗಲೇ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಅಂತ ಆಗುತ್ತೆ ಸ್ಟಿಚಿಂಗಲ್ಲಿ ಅಂತ ಹೇಳ್ಬೋದು. ಆದಷ್ಟು ಇವತ್ತು ನನಗೆ ಅನಿಸಿರೋದೆಲ್ಲ ನಾನು ತಿಳಿಸಿದ್ದೀನಿ.
ದಾರ ಹೇಳಿಲ್ಲ ಅಲ್ವಾ ನಾನು, ಇವುಗಳನ್ನ ಅಷ್ಟೇ ಕಾಟನ್ ದಾರಗಳು ನಿಮಗೆ ಮ್ಯಾಚಿಂಗ್ ಅವನು ಅಷ್ಟೇ ಅವ್ರ ಹತ್ರ ಕೇಳಿಕೊಂಡು ನಂಗೆ ಇಷ್ಟರಲ್ಲಿ ಅವರು ನಾರ್ಮಲ್ ಮಾರೋಕ್ಕಿಂತ ಅದು ಸ್ವಲ್ಪ ಕಡಿಮೆಗೆ ಹಾಕ್ಕೊಡ್ತಾರೆ ನೀವು ಜಾಸ್ತಿ ತೊಗೊಂಡ್ರೆ. ಆ ಥರದ ದಾರಗಳು, ಫಾಲ್ಸು, ಈ ಥರ ಸೇಫ್ಟಿ ಬಟನ್ನು, ಹುಕ್ಸು, ಮಿಷಿನ್ ಆಯಿಲ್ಲು, ಈ ಥರದ್ದೆಲ್ಲ ನಿಮಗೆ ಮೇನ್ ಬೇಸಿಕ್, ನಿಮಗೆ ಏನೇನು ಬೇಸಿಕ್ಕಾಗಿ ಇಂಪಾರ್ಟೆಂಟ್ ಆಗುತ್ತೆ ಆ ಥರದ್ದೆಲ್ಲ ಫಸ್ಟಿಗೆ ಹೋಲ್ಸೇಲಾಗಿ ತೆಗೆದು ಇಟ್ಕೊಬಿಡಿ. ಆವಾಗ ನಿಮಗೆ ಗೊತ್ತಾ ಇದು ಯೂಸ್ ಆಗುತ್ತೆ. ಅದೇನು ಹಾಳಾಗೋಂಥ ವಸ್ತುಗಳೇನಲ್ಲ, ಎಷ್ಟು ದಿನ ಇಟ್ಟರು ಹಾಳಾಗೋ ವಸ್ತು ಅಲ್ಲ ಅವು, ಆಯಿತಾ. ಹಂಗಾಗಿ ಈ ಥರ ಇನ್ವೆಸ್ಟ್ ಮಾಡಿಕೊಂಡು ನೀವು ಇದು ಮಾಡಿ, ಇನ್ವೆಸ್ಟ್ ಮಾಡಿಬಿಟ್ಟು ನೀವು ಇಟ್ಕೊಳ್ಳಿ. ಆವಾಗ ನಿಮಗೆ ಕಸ್ಟಮರ್ಗೂ ಕೂಡ ಅವ್ರ ಟೈಮಿಗೆ ಬ್ಲೌಸ್ನ ಕೊಡ್ಬೋದು. ಮತ್ತು ನಾವು ಕಸ್ಟಮರ್ನ ಅವರು ಕೊಟ್ಟಿದ್ದ ತಕ್ಷಣವೇ ಒಂದು ಏನೋ ಅವ್ರು ಹೇಳಿರೋ ಡೇಟಿಗೆ ನಮ್ಗೆ ಕೊಟ್ಟರೆ ಅವ್ರಿಗೂ ಖುಷಿ ಆಗುತ್ತೆ. ನೆಕ್ಸ್ಟ್ ಸಲ ನಮಗೂ ಕೂಡ ಅವರು ಬ್ಲೌಸ್ನ ಚೆನ್ನಾಗಿ ಕೊಟ್ಟು ಹೇಳಿರೋ ಟೈಮಿಗೆ ಕೊಡ್ತಾರೆ ಕಣಪ್ಪ ಅಂತ ಅವರು ನಮಗೆ ಬ್ಲೌಸ್ಗಳನ್ನ ಕೊಡ್ತಾರೆ. ಹಾಗಾಗಿ ನೀವು ಈ ಥರ ಇದೆಲ್ಲ ಮಾಡ್ಕೋಬೇಕಾಗುತ್ತೆ. ನನಗೆ ಅನಿಸಿರೋ ಮಟ್ಟಿಗೆ ಇದೆಲ್ಲ ಶೇರ್ನ ಮಾಡ್ಕೋಬೇಕು ಅನ್ನಿಸ್ತು, ನಾನು ಮಾಡ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಏನೊಂದು ಮಾಡಬೇಕು ಅಂತ ಗೊತ್ತಲ್ವಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆದಷ್ಟು ವಿಡಿಯೋ ಸಬ್ಸ್ಕ್ರೈಬ್ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡದೇ ಇರೋರೇ ಜಾಸ್ತಿ ನೋಡ್ತಾ ಇರೋದು, ಸಬ್ಸ್ಕ್ರೈಬ್ ಮಾಡಿರೋರು ಜಾಸ್ತಿ ನೋಡ್ತಾ ಇಲ್ಲ. ನಾನು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋರೆ ನನ್ನ ವೀಡಿಯೋಸ್ ಜಾಸ್ತಿ ನೋಡ್ತಾ ಇರೋದು. ನಮಗೆ ಗೊತ್ತಾಗುತ್ತಲ್ವ ಯಾರು ಸಬ್ಸ್ಕ್ರೈಬರ್ ಮಾಡ್ಕೊಂಡು ನೋಡ್ತಾ ಇರೋರು ಯಾರು, ಒಂದು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇರೋ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ನಮಗೆ ತೋರಿಸುತ್ತಲ್ವ. ಅದರಲ್ಲಿ ನನಗೆ ಜಾಸ್ತಿ ಹೈಯೆಸ್ಟಲ್ಲಿ ಇರೋದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ಕೊತಾ ಇರೋರು. ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ನಿಮಗೆ ಟೈಲರಿಂಗ್ ಬಗ್ಗೆ ಏನಾದರೂ ಕನ್ಫ್ಯೂಸ್ ಅನ್ನೋದಿದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ನಾನು ಆದಷ್ಟು ರಿಪ್ಲೈನ ಮಾಡ್ತೀನಿ. ಮತ್ತು ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋಸ್ ಜೊತೆ ಸಿಗ್ತೀನಿ. ನಾನು ಸ್ವಲ್ಪ ಫ್ರೀ ಆಗಿದ್ದಾಗಲೇ ವೀಡಿಯೋಸ್ಗಳನ್ನ ಆದಷ್ಟು ವೀಡಿಯೋಸ್ನ ಮಾಡ್ಕೊಬಿಡ್ತೀನಿ ಫ್ರೆಂಡ್ಸ್. ನೀವು ಆದಷ್ಟು ಕನ್ಫ್ಯೂಸ್ ಆಗಬೇಡಿ. ನಾನು ಫ್ರೀ ಆಗಿದ್ದಾಗ, ಅಂದರೆ ನನಗೆ ಕೆಲವೊಂದು ಟೈಮು ಈ ಕೆಲಸ ಇದ್ರೂ ಕೂಡ ನಂಗೆ ವೀಡಿಯೋ ಮಾಡಬೇಕು ಅಂತ ಬಂದುಬಿಟ್ರೆ ನಾನು ವೀಡಿಯೋನೇ ಮಾಡ್ಕೊಂಡು ಕೂತ್ಕೊಬಿಡ್ತೀನಿ, ಹಾಗಾಗುತ್ತೆ. ಇವತ್ತು ಆಲ್ರೆಡಿ ಒಂದು 3-4 ವೀಡಿಯೋ ಮಾಡ್ಕೊಂಡಿದ್ದೀನಿ. ನನಗೆ ಯೂಸ್ ಆಗುತ್ತೆ. ನನಗೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಬಂದಾಗಲೇ ನಾನು ವೀಡಿಯೋಸ್ಗಳೆಲ್ಲ ಮಾಡಿ ಇಟ್ಕೊಂಡ್ರೆ ಆಲ್ಮೋಸ್ಟ್ ಆದಷ್ಟು ನಾವು ಎಡಿಟ್ನ ಮಾಡ್ಕೊಳ್ಳುವಾಗ ನಮ್ಗೆ ಈಸಿ ಆಗುತ್ತೆ. ಮತ್ತು ಡೈಲಿ ನಾವು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಹೋಗಬೇಕು. ಹಂಗಾಗಿ ವೀಡಿಯೋನ ಶೇರ್ನ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊತೀನಿ. ನೆಕ್ಸ್ಟ್ ಒಂದು ಯೂಸ್ಫುಲ್ ವೀಡಿಯೋ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಬಾಯ್.